ಅಸ್ಥಿಪಂಜರದ ಕುರುಹುಗಳಿಗಾಗಿ ತೀವ್ರ ಶೋಧ ನಡೀತಾ ಇದೆ. ಬುರುಡೆಗೆ ಸರ್ಚಿಂಗ್ ನಡೀತಾ ಇದೆ. ಈಗ ಬುರುಡೆ ಸಿಕ್ಕರೆ ಬಹಳ ಅಂಶಗಳನ್ನು ಕಲೆ ಹಾಕಬಹುದು. ಹಾಗಾಗಿನೇ ಶ್ವಾನದಳ ಈಗ ಸ್ಥಳಕ್ಕೆ ಆಗಮಿಸಿದೆ. ಇನ್ನು ಏನಾದರೂ ಕುರುಹುಗಳು ಪತ್ತೆ ಆಗ್ಬೋದಾ ಅಂಥೇಳಿ ಶೋಧ ನಡೆಸಲಾಗ್ತಾ ಇದೆ. ಇಂದೆರಡು ಮೂರು ಮೂಳೆ ಸಿಕ್ಕಿದಾವಂತೆ. ಉಳಿದಂಥ ಮೂಳೆಗಳು ಏನಾದ್ರು ಹಾಗಾದ್ರೆ ಕೈದು ಅಥವಾ ಕಾಲ್ದು ಗೊತ್ತಿಲ್ಲ ನಮಗೆ. ಬುರುಡೆಯಲ್ಲಿ ಹೋಯ್ತು ಮತ್ತೆ ಅದು ಬೇಕಲ್ವಾ? ಈಗ ಆಯ್ತಪ್ಪ, ಒಂದು ಡೆಡ್ ಬಾಡಿನೇ ಅಲ್ಲಿ ಹೂತಿರ್ಬೋದು ಅಂತ ಅಂದ್ಕೊಳ್ಳೋಣ. ಒಂದು ಇಡೀ ಬಾಡಿನ ಸಿಕ್ಕರೆ ಎಲ್ಲ ಅವಶೇಷಗಳು ಸಿಗಬೇಕಲ್ವಾ? ಕೈದಷ್ಟೇ ಕಾಲ್ದಷ್ಟೇ ಸಿಕ್ಕು ಉಳಿದದ್ದು ಸಿಕ್ಕಿಲ್ಲ ಅಂದರೆ ಏನರ್ಥ? ಈಗ ಅನಾಮಿಕ ವ್ಯಕ್ತಿ ಎಲ್ಲೆಲ್ಲಿ ಹೇಳ್ತಾ ಇದ್ದಾನೋ ಅಲ್ಲೆಲ್ಲ ಕೂಡ ಈಗ SIT ಅವರು ಅಗಿಸ್ತಾ ಇದ್ದಾರೆ. ಹಾಗಾಗಿನೇ ಈಗ ಶ್ವಾನದಳ ಕೂಡ ಬಂದು ನಿರಂತರ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಶ್ವಾನದಳದ ಮೂಲಕ ಇನ್ನು 7ನೇ ಪಾಯಿಂಟ್ನಲ್ಲಿ ಈಗ ಅಗಿತಾ ಇದ್ದಾರೆ. ಆದರೆ ಈಗ ಗೊತ್ತಾಗಬೇಕಾಗಿರೋದು ಬುರುಡೆ ರಹಸ್ಯ. ಬುರುಡೆ ಗೊತ್ತಾದರೆ ಏನಾಗುತ್ತೆ? ಹಲ್ಲುಗಳಿರ್ತವೆ. ಹಲ್ಲುಗಳು ಹಂಗೆ ಇರ್ತಾವೆ. ಹಲ್ಲುಗಳ ಮೇಲೆ ಏಜನ್ನು ನಾವು ಕಂಡುಹಿಡಿಯಬಹುದು, ವಯಸ್ಸು, ಅದರ ಆಧಾರದ ಮೇಲೆ. ಅದು ಬಿಟ್ಟರೆ ಬುರುಡೆ ತಲೆಗೆಲೆ ಏನಾದರೂ ಹೊಡೆದು ಸಾಯಿಸಿದಾರಾ ಅಥವಾ ಆತನಿಗೆ ಕುತ್ತಿಗೆ ಹೆಚ್ಚಿಗೆ ಸಾಯಿಸಿದಾರಾ ಅದು ಕೂಡ ಕಷ್ಟ ಆಗುತ್ತೆ. ಮೂಳೆಗಳ ಮೇಲೆ ಎಲ್ಲವನ್ನು ಕೂಡ ಕಂಡು ಹಿಡಿಯೋಕೆ ಆಗೋದಿಲ್ವಂತೆ. ಕಷ್ಟ ಅಂತೂ ಖಂಡಿತವಾಗ್ಲೂ ಇದೆ. ಆದರೆ ಬುರುಡೆ ಸಿಕ್ಕರೆ ಇನ್ನೂ ಈಸಿ ಆಗುತ್ತೆ ಅಂತ ತನಿಖೆಗೆ. ಹೆಣ್ಣಿಂದ ಗಂಡಿಂದ ಅಂತ ನೋಡಿದ ತಕ್ಷಣ ಹೇಳಿಬಿಡ್ಬೋದು. ಜೊತೆಗೆ ಅಲ್ಲಿ ವಯಸ್ಸನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. FSL ತಜ್ಞರು ಈಗಾಗಲೇ ಇದನ್ನು ಪತ್ತೆ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ನಮಗೆ 7ನೇ ಪಾಯಿಂಟ್ನಲ್ಲಿ ಮತ್ತೇನೇನು ಸಿಗ್ಬೋದು ಅಂತೇಳಿ. 13ನೇ ಪಾಯಿಂಟ್ನವರೆಗೂ ಇನ್ನೂ ಕೂಡ ಅಗಿಯೋದು ಬಾಕಿ ಇದೆ. 6ನೇ ಪಾಯಿಂಟ್ನಲ್ಲಿ ಸಿಕ್ಕಂತಹ ಕೆಲವು ಕುರುಗಳ ಮೇಲೆ ಕ್ಷಿಪ್ರವಾದಂತಹ ಕಾರ್ಯಾಚರಣೆ ನಡೀತಾ ಇದೆ, ಶೋಧ ನಡೀತಾ ಇದೆ. ಆ ಬುರುಡೆ ರಹಸ್ಯ ಒಂದೊಂದೇ ಈಗ ಬಯಲಾಗ್ತಾ ಹೋಗ್ತಾ ಇದೆ. ನಮ್ಮದು ಇಲ್ಲಿ ನಮ್ಗೆ ಆಶ್ಚರ್ಯ ಆಗ್ತಾ ಇರೋದೇನಂತ ಹೇಳಿದ್ರೆ, ಕೇವಲ 2-3 ಮೂಳೆಗಳು ಮಾತ್ರ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಉಳಿದಂಥ ಮೂಳೆಗಳು ಏನಾಯಿತು? ನೋಡಿ, ಮೂಳೆಗಳು ಸವೆತ ಆಗುತ್ತೆ. ಅದು 500-1000 ವರ್ಷಗಳು ಬೇಕಂತೆ. 15-20 ವರ್ಷಕ್ಕೆ ಮೂಳೆ ಕೊಳೆತು ಹೋಗೋದಿಲ್ಲ. ಮಣ್ಣಲ್ಲಿ ಬೆರೆತು ಅದು ಸವಿದು ಹೋಗೋದಿಲ್ಲ. ಸವಿಬಹುದು, ಆದರೆ ಕಂಪ್ಲೀಟಾಗಿ ಮೂಳೆ ಇಲ್ಲದೆ ಇರೋದಿಲ್ಲ ಅಂತ. ಹೋಗಿದ್ರೂ ಕೂಡ ನಾವು ಮಣ್ಣಲ್ಲಿ ಅದು ಹಾಗೆ ಇರುತ್ತೆ. ಆದರೆ ಉಳಿದಂಥದ್ದು ಎಲ್ಲಿ ಹೋಯಿತು? ಅದು ಕೂಡ ಇನ್ನೂ ನಿಗೂಢವಾಗಿದೆ. ಸದ್ಯಕ್ಕೆ ಶ್ವಾನದಳವು ಕೂಡ ಆಗಮಿಸಿದೆ. ಎಲ್ಲ ಕಡೆಗಳಲ್ಲೂ ಕೂಡ ತಪಾಸಣೆಯನ್ನು ಮಾಡಲಾಗ್ತಾ ಇದೆ, ಅಂದರೆ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಈಗ ಅಲ್ಲೇನಾದರೂ ಬುರುಡೆ ಸಿಕ್ತು ಅಂತ ಹೇಳಿದ್ರೆ, ತಲೆ ಬುರುಡೆ, ಆ ಬುರುಡೆಯ ಮೇಲೆ ಸಾಕಷ್ಟು ಅಧ್ಯಯನಗಳನ್ನು ಅಧಿಕಾರಿಗಳು ಮಾಡಬೇಕಾಗತ್ತೆ. ಅದಾದ ಮೇಲೆ ಬುರುಡೆ ರಹಸ್ಯ ಹೊರಗಡೆ ಬಂದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಮೊದಲು ಬೇಕಾಗಿರೋದೀಗ DNA ಟೆಸ್ಟ್.